ಕೃಷ್ಣ, ಈಗ ನನ್ಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಅತ್ತೆ ನನ್ನ ಸೊಸೆ ಅಂತ ಪೂರ್ತಿಯಾಗಿ ಒಪ್ಕೊಂಡಿದ್ದಾರೆ. ಬೇರೆ ಸೊಸೆಯಂದರ್ನ ಹೇಗ್ ನೋಡ್ಕೋತಾರೋ ನನ್ನನ್ನು ಹಾಗೆ ನೋಡ್ಕೋತಿದ್ದಾರೆ. ಒಂದ್ ರೀತಿಲಿ ನನ್ನ ಅದಕ್ಕಿಂತ ಹೆಚ್ಚಾಗಿ ನೋಡ್ಕೋತಿದ್ದಾರೆ ಅನ್ಸುತ್ತೆ. ಇತ್ತೀಚೆಗೆ ಅತ್ತೆಯಲ್ಲಿ ನನ್ನ ಅಮ್ಮನ್ನೇ ಕಾಣಿಸ್ತಿದ್ದಾರೆ. ನಾನ್ ಬೇಡ್ಕೊಂಡಿದ್ದು ಇದೇ ಕೃಷ್ಣ, ನನ್ನ ಆಸೆ ಪಟ್ಟಿದ್ದು ಇದೆ. ನನ್ಗೆ ಈ ಮನೇಲಿ ಸ್ಥಾನಕ್ಕಿಂತ ಮನೆಯವ್ರ ಮನ್ಸಲ್ಲಿ ಸ್ಥಾನ ಬೇಕು. ಈಗೀಗ ಎಲ್ರ ಮನ್ಸಲ್ಲೂ ನನಗೆ ಜಾಗ ಸಿಗ್ತಿದೆ. ಈ ಖುಷಿ ಯಾವಾಗ್ಲೂ ಇದೇ ರೀತಿ ಇರೋ ಹಾಗೆ ಆಶೀರ್ವಾದ ಮಾಡು ಕೃಷ್ಣ. ಏನಕ್ಕ ಹಾಗೆ ನೋಡ್ತಿದ್ದೀರಾ? ನೀನ್ ಎಷ್ಟು ಮೇಲ್ ಹೋಗಿದ್ಯಾ ಅಂತ ನೋಡ್ತಾ ಇದ್ದೆ. ಕೃಷ್ಣನ್ ದಯೆಯಿಂದ ನಾನು ಎಷ್ಟು ಎತ್ತರಕ್ಕೆ ಹೋದ್ರೂ ಯಾವಾಗ್ಲೂ ಕೆಳಗೆ ಇರ್ತೀನಿ. ಪರವಾಗಿಲ್ವೇ, ಚೆನ್ನಾಗೆ ಮಾತಾಡ್ತೀಯಾ. ಅನಾವಶ್ಯಕ ಮಾತ್ ಕೇಳೋದ್ಕಿಂತ ಹೀಗ್ ಮಾತ್ ಕಲಿಯೋದೇ ಒಳ್ಳೇದು ಅಂತ ಕಲ್ತಿದ್ದೀನಿ ಅಕ್ಕ. ಹೌದು, ಅತ್ತೆ ನಿನಗೆ ಶೋಭ್ನ ಏರ್ಪಾಟ್ ಮಾಡ್ತೀನಿ ಅಂದ್ರೆ ಎಕ್ಸಾಮ್ಸ್ ಆಗೋವರೆಗೂ ನೀನ್ ಬೇಡ ಅಂದ್ಯಂತೆ. ಹೌದು. ಯಾಕ್ ಬೇಡ ಅಂದೆ? ವಿವಾಹ ವಿದ್ಯೆನಾಶ, ಶೋಭನ ಸರ್ವನಾಶ ಅಂತಾರಲ್ಲ, ಅದಕ್ ಬೇಡ ಅಂದ್ಯಾ? ಮದ್ವೆಯಿಂದ ನನ್ ವಿದ್ಯೆ ನಾಶ ಆಗ್ಲಿಲ್ಲ. ನಿಜ ಹೇಳ್ಬೇಕು ಅಂದ್ರೆ ಯಾವತ್ತೋ ನಿಂತ ಹೋಗಿದ್ ನನ್ ವಿದ್ಯೆ ಮದ್ವೆ ಆದ್ಮೇಲೆ ಮತ್ತೆ ಶುರುವಾಯ್ತು. ಹಾಗ್ ಶುರುವಾದ ವಿದ್ಯೆಗೆ ಪರೀಕ್ಷೆ ಹತ್ರ ಬರ್ತಿದೆ. ಅದಕ್ಕೆ ನನ್ ಗಮನ ಎಲ್ಲ ಪರೀಕ್ಷೆ ಮೇಲೆ ಕಾನ್ಸಂಟ್ರೇಟ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ಅಬ್ಬಾ, ಪರೀಕ್ಷೆ? ತಾವೇನೋ IAS IPS ಪರೀಕ್ಷೆ ಬರೀತಿರೋ ಹಾಗೆ ಅದ್ರ ಮೇಲೆ ಕಾನ್ಸಂಟ್ರೇಷನ್ ಮಾಡೋದ್ ಬೇರೆ ನಿಂಗೆ. ನಾನ್ ಬರೀತಿರೋ ಪರೀಕ್ಷೆ ನನ್ಗೆ ನೀವ್ ಹೇಳ್ತಿರೋ ಪರೀಕ್ಷೆಗಿಂತ ಕಷ್ಟವಾದ ಪರೀಕ್ಷೆ, ಬೆಲೆ ಇರೋ ಪರೀಕ್ಷೆ. ಅಖಿಲ್ ಅವ್ರ ಆಸೆ ಪಟ್ಟ ಹಾಗೆ ನಾನು ಆ ಪರೀಕ್ಷೆಯಲ್ಲಿ ಒಳ್ಳೆ ಮಾರ್ಕ್ಸ್ ತಗೋಬೇಕು. ಅಖಿಲ್ ಅವ್ರನ್ನ ಖುಷಿ ಪಡಿಸ್ಬೇಕು. ಅದಕ್ಕೆ ಎಕ್ಸಾಮ್ಸ್ ಆಗೋವರೆಗೂ ಫಸ್ಟ್ ನೈಟ್ ಬೇಡ ಅಂದಿದ್ದು. ಅದ್ ಸರಿ, ಯಾವ್ದಕ್ಕಾದ್ರೂ ಪಡ್ಕೊಂಡ್ ಬಂದಿರ್ಬೇಕು. ಸಾಕು ಶಮಾ, ಸಾಕು. ನೀನು ಫಸ್ಟ್ ನೈಟ್ನ ಇಷ್ಟು ಮಾತ್ರ ಪೋಸ್ಟ್ಪೋನ್ ಮಾಡಿದ್ರೆ ಸಾಕು. ಈ ಗ್ಯಾಪಲ್ಲಿ ಅಖಿಲ್ ನಾನು ಹಾರಿಸ್ಕೊಂಡು ಹೋಗ್ತೀನಿ. ಶಾಶ್ವತವಾಗಿ ನಿನಗೂ ಈ ಮನೆಗೂ ಗ್ಯಾಪ್ ಆಗೋ ಹಾಗೆ ನಾನ್ ಮಾಡ್ತೀನಿ. ಏನ್ರಿ, ಆಗ್ಲೇ ಆಫೀಸಿಗೆ ಹೊರಡ್ತಿದ್ದೀರಾ? ಹೌದು ಶ್ಯಾಮ, ಸ್ವಲ್ಪ ಇಂಪಾರ್ಟೆಂಟ್ ಕೆಲಸ ಇದೆ. ಹಾಗಾದ್ರೆ ತಿಂಡಿ ಕೊಡ್ಲಾ? ಇಷ್ಟು ಬೇಗ ಬೇಡ ಶ್ಯಾಮ, ಆಫೀಸಲ್ಲೇ ತಿಂತೀನಿ ಬಿಡು. 1 ಕಪ್ ಕಾಫಿ ಕೊಡು ಸಾಕು. ಕಾಫಿನಾ? ಹೌದು. ಕೊಡಲ್ಲ. ಕೊಡಲ್ವಾ? ಕಾಫಿ ಕೊಡಲ್ವಾ? ಕೊಡಲ್ಲ. ಕಾಫಿ ಕೊಡಲ್ಲ. ಅದೇನ್ ಶ್ಯಾಮ, ನಾನೇನು ಮುತ್ತು ಕೇಳದ್ನಾ ಮಾಣಿಕ್ಯ ಕೇಳದ್ನಾ? ಜಸ್ಟ್ ಕಾಫಿ ಅಲ್ವಾ ಕೇಳಿದ್ದು. ಮುತ್ ಕೇಳಿದ್ರು ಮಾಣಿಕ್ಯ ಕೇಳಿದ್ರು ಪರವಾಗಿಲ್ಲ, ನಾನೇ ಮಾವನ್ ಕೇಳಿ ಕೊಡ್ತೀನಿ. ಆದ್ರೆ ಕಾಫಿ ಮಾತ್ರ ಕೊಡಲ್ಲ. ಯಾಕೆ ಕೊಡಲ್ಲ? ಆಲ್ರೆಡಿ ತಾವು 2 ಸಲ ಕಾಫಿ ಕುಡ್ದಿದ್ದೀರಾ. ಪದೇ ಪದೇ ಕಾಫಿ ಕುಡಿಯೋದು ಆರೋಗ್ಯಕ್ಕೆ ಒಳ್ಳೇದಲ್ಲ, ಅದಕ್ಕೆ. ಹೌದು, ನಿಜಾನೇ. ದಿನಕ್ಕೆ ತುಂಬಾ ಸಲ ಕಾಫಿ ಕುಡಿಯೋದು ಒಳ್ಳೇದಲ್ಲ. ಹಾಗಾದ್ರೆ ಒಂದ್ ಕೆಲ್ಸ ಮಾಡು. ಏನು? ಇವತ್ತಿನ ಕೋಟ ಮುಗ್ದು ಹೋಗಿದ್ದಕ್ಕೆ ನಾಳೆ ಕಾಫಿನ ಇವತ್ತೇ ಕೊಡು. ನಾಳೆ ಕೋಟಾದಲ್ಲಿ ಕಟ್ ಮಾಡ್ಕೋ. ಪ್ಲೀಸ್ 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 ಪ್ಲೀಸ್. ಓಕೆ, ಕೊಡ್ತೀನಿ ಬಿಡಿ. ಅಷ್ಟೆಲ್ಲ ಬೇಡ್ಕೊಳ್ಳೋದೇನ್ ಬೇಡ.
ತಗೊಳ್ಳಿ. ಥ್ಯಾಂಕ್ ಯು. ಮೆನ್ಷನ್ ನಾಟ್. ನೀವ್ ಕೂತ್ಕೊಳ್ಳಿ, ನಾನ್ ತರ್ತೀನಿ. ಇದೇನು ಇಲ್ಲಿದೆ? ಇದಿಲ್ಲಿಗೆ ಹೇಗ್ ಬಂತು? ಏನ್ ಶ್ಯಾಮ, ಪೇಪರ್ ಸಿಗ್ತಾ ಇಲ್ವಾ? ನೀನ್ ಬಾ, ನಾನು ತೆಗಿತೀನಿ. ಬೇಡ, ನಾನೇ ತೆಗಿತೀನಿ. ಶ್ಯಾಮ, ಅದು ನನ್ನ ಕೈ ಉದ್ದ ಅಲ್ವಾ, ನಂಗೆ ಸಿಗತ್ತೆ ಅಂತ ಹೇಳ್ದೆ ಅಷ್ಟೆ. ಇರು. ಬೇಡ ಬೇಡ ಬೇಡ, ಇರಿ, ನಾನಿದ್ದೀನಲ್ಲ, ನಾನೇ ತೆಗಿತೀನಿ. ಇರಿ. ತಗೊಳ್ಳಿ ಪೇಪರ್ಸ್. ಹೋಗಿ ಬರ್ತೀನಿ ಶ್ಯಾಮ. ಬಾಯ್. ಬಾಯ್. ಮೈ ಡಿಯರ್ ಅಖಿಲ್, ಆದಷ್ಟು ಬೇಗ ಕಾರಲ್ಲಿ ನಿನ್ನ ಪಕ್ಕದ ಸೀಟಲ್ಲಿ ನಾನಿರ್ತೀನಿ. ಇನ್ನೂ ಇದು ಈ ಮನೇಲಿರಬಾರ್ದು. ಇದನ್ನ ಶಾಶ್ವತವಾಗಿ ದೂರ ಎಸಿಬೇಕು.
ಶ್ಯಾಮ ಅಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ಯಾ? ಟೆನ್ಷನಾ? ನಾನಾ? ಹಾಗೇನಿಲ್ಲ. ಹಾಗೇ ಇದೆ. ಏನು ಟೆನ್ಷನ್ ಇದೆ ನಿನ್ನ ಮುಖದಲ್ಲಿ? ಏನು ಹಿಂದೆ ಏನೋ ಬಚ್ಚಿಟ್ಕೊಂಡಿದ್ಯಾ? ಏನಿಲ್ಲ ಏನಿಲ್ಲ. ಇದೆ. ಏನೋ ಇದೆ. ಇಷ್ಟು ಮುಚ್ಚಿಡ್ತಿದ್ಯಾ ಅಂದ್ರೆ ಖಂಡಿತವಾಗ್ಲೂ ಏನೋ ಇದೆ. ಏನದು? ಹೇಳು, ಏನದು? ನಿಮಗ್ ಬೇಕಾಗಿಲ್ಲ. ಗುರುಗಳ ಹತ್ರ ಹೀಗೇನಾ ಮಾತಾಡೋದು? ಗುರು ಓದಿನ ವಿಷಯಕ್ಕೆ ಮಾತಾಡ್ಬೋದು, ಎಲ್ಲ ವಿಷಯಕ್ಕೂ ತಲೆ ಹಾಕ್ಬಾರ್ದು. ತಲೆ ಹಾಕಬಹುದು. ಸ್ಟೂಡೆಂಟ್ ಏನಾದ್ರೂ ತಪ್ಪು ಮಾಡ್ತಿದ್ದಾರೆ ಅನ್ನೋ ಡೌಟ್ ಬಂದಾಗ ಗುರುಗಳು ಎಲ್ಲ ವಿಷಯದಲ್ಲೂ ತಲೆ ಹಾಕಬಹುದು. ನೀನು ಏನೋ ತಪ್ಪು ಮಾಡ್ತಿದ್ಯಾ ಅಂತ ನನಗೆ ಡೌಟ್ ಬರ್ತಿದೆ. ಯುನೋ, ನಾನು ಈ ವಿಷಯನ ಕೇಳಬಹುದು. ನಾನೇನು ತಪ್ಪು ಮಾಡಿಲ್ಲ. ಆ ವಿಷಯ ಹೇಳಬೇಕಾಗಿದ್ದು ನಾನು. ಮರ್ಯಾದೆಯಾಗಿ ನಿನ್ ಕೈಯಲ್ಲಿ ಏನಿದೆ ಅಂತ ತೋರ್ಸು. ನೀನೇನು ತೋರ್ಸೋದು? ಬಿಡಿ. ಅಯ್ಯೋ, ಕೊಡೆ ಇಲ್ಲಿ. ಬಿಡಿ ಅದನ್ನ. ಕೊಡು ಶ್ಯಾಮ. ಇಲ್ಲ, ಬಿಡಿ. ಏನಾಯ್ತೆ? ಅದು ಅಖಿಲ್ ಅವ್ರು ಫೋನ್ ಮಾಡ್ತಿದ್ದಾರೆ. ಅಡ್ರೆಸ್ ಹೇಳ್ಬೇಕು. ಅಯ್ಯೋ, ನೀನೇನು ಹೇಳ್ಬೇಡ, ನಾನು ಹೇಳ್ತೀನಿ. ಕೊಡು ಕೊಡು. ಎಲ್ಲಿ ಎಲ್ಲೋ ಆಯ್ತದು? ಏನು ನನಗೆ ಗೊತ್ತಿಲ್ಲ. ಆ ವಾಯ್ಸ್ ರೆಕಾರ್ಡರ್ ಬಗ್ಗೆ ಶ್ಯಾಮ ಅಷ್ಟು ಟೆನ್ಷನ್ ಮಾಡ್ಕೊಂಡಿದ್ದಾಳೆ ಅಂದ್ರೆ ಖಂಡಿತ ಅದ್ರಲ್ಲಿ ಏನೋ ಸೀಕ್ರೆಟ್ ಇದ್ದೇ ಇರತ್ತೆ. ಅದೊಂದು ಪಾಯಿಂಟ್ ಸಾಕು ಶ್ಯಾಮನ್ನ ಸಿಕ್ಕ ಹಾಕ್ಸೋಕೆ. ಏನ್ ರಂಜಿನಿ, ಏನೋ ಅರ್ಜೆಂಟ್ ಆಗಿ ಮಾತಾಡ್ಬೇಕು ಅಂತ ಫೋನ್ ಮಾಡಿದ್ದೆ. ಹೌದು, ತುಂಬಾ ಅರ್ಜೆಂಟ್ ಮ್ಯಾಟರ್. ಆ ಅರ್ಜೆಂಟ್ ಮ್ಯಾಟರ್ನ ಫೋನಲ್ಲಿ ಹೇಳ್ಬೋದಿತ್ತಲ್ಲ. ಶಾಪಿಂಗ್ ಮಾಡೋದ್ ಬಿಟ್ಟು ಮನೆಗ್ ಬಂದೆ. ಕೆಲವೊಂದು ವಿಷಯನ ಫೋನಲ್ಲಿ ಹೇಳಕ್ಕಾಗಲ್ಲ, ಡೈರೆಕ್ಟ್ ಆಗೇ ಹೇಳ್ಬೇಕು. ಸರಿ ಬಿಡು, ಆ ವಿಷಯ ಏನ್ ಹೇಳು. ಶ್ಯಾಮ ಕೈಯಲ್ಲಿ ನಾನೊಂದು ವಾಯ್ಸ್ ರೆಕಾರ್ಡರ್ ನೋಡ್ದೆ. ಇದೇನಂತ ನೋಡಿ ಹೇಳ್ತೀರಾ? ಇದು ನಮ್ಗೆ ಶ್ಯಾಮ ಚಿಕ್ಕಮ್ಮ ರೂಮಲ್ಲಿ ಸಿಕ್ತು. ವಾಯ್ಸ್ ರೆಕಾರ್ಡರಾ? ಹೌದು. ಆ ರೆಕಾರ್ಡರ್ ಯಾರ ಕೈಗೂ ಸಿಗದೇ ಇರೋ ಹಾಗೆ ಶ್ಯಾಮ ಜೋಪಾನ ಮಾಡ್ತಿದ್ಲು. ಅವಳಿಗೆ ಸಂಬಂಧಪಟ್ಟಿರೋ ರಹಸ್ಯ ಏನೋ ಆ ರೆಕಾರ್ಡರ್ ಅಲ್ಲಿ ಇರ್ಬೋದು ಅಂತ ನನಗೆ ಡೌಟ್ ಬಂತು. ಆ ರೆಕಾರ್ಡರ್ನ ಶ್ಯಾಮ ಕೈಯಿಂದ ಕಿತ್ಕೊಳ್ಳೋದಿಕ್ಕೆ ನಾನು ಟ್ರೈ ಮಾಡಿದೆ, ಆದ್ರೆ ಆಗ್ಲಿಲ್ಲ. ಖಂಡಿತ ಅವತ್ ನಾನು ನೋಡಿದ ರೆಕಾರ್ಡರೇ ಆಗಿರತ್ತೆ. ಶ್ಯಾಮ ಎಲ್ಲಿದ್ದಾಳೆ? ಕೃಷ್ಣ, ಆ ರೆಕಾರ್ಡರ್ ಸಿಕ್ತಿದ್ದ ಹಾಗೆ ಮಾಯ ಆಗ್ತಾನೆ ಇದೆ. ಆ ರೆಕಾರ್ಡರ್ ಯಾರ ಕೈಗೂ ಸಿಗ್ದಿದ್ದ ಹಾಗೆ ನೀನೇ ನೋಡ್ಕೋಬೇಕು. ಶ್ಯಾಮ, ಏನ್ ಹುಡುಕ್ತಿದ್ಯಾ? ಏನಿಲ್ಲ.
ಏನಿಲ್ಲ. ಖಂಡಿತವಾಗ್ಲೂ ಆ ರೆಕಾರ್ಡರ್ನೇ ಹುಡುಕ್ತಾ ಇರ್ತಾಳವಳು. ಹಾಗೆ ಆಗಿರತ್ತೆ. ಹೇಗಾದ್ರೂ ಆ ರೆಕಾರ್ಡರ್ನ ನಾವು ಅವಳ ಕೈಯಿಂದ ಕಸ್ಕೊಂಡಿದ್ರೆ, ಅದ್ರಲ್ಲಿ ಏನಿದೆಯೋ ಅಂತ ಕೇಳಿದ್ರೆ ಆ ಶ್ಯಾಮನ್ ಜುಟ್ಟು ನಮ್ ಕೈಯಲ್ಲಿರ್ತಿತ್ತು. ಛೇ, ನಕ್ಕೊಳಕ್ ಹೋದಾಗ ಅಕಸ್ಮಾತಾಗಿ ಆ ರೆಕಾರ್ಡರ್ ಆನ್ ಆಗಿ ಒಂದು ವಾಯ್ಸ್ ಕೇಳಿಸ್ತು. ಹೌದಾ? ವಾಯ್ಸ್ ಕೇಳಿಸ್ತಾ? ಯಾರ್ ವಾಯ್ಸ್ ಅದು? ಹೆಂಗಸ್ರು ವಾಯ್ಸಾ ಗಂಡಸ್ರು ವಾಯ್ಸಾ? ಹೆಂಗಸ್ರು ವಾಯ್ಸು. ಹೆಂಗಸ್ರು ವಾಯ್ಸಾ? ಹೌದು. ಯಾರ್ದು? ಆ ವಾಯ್ಸು ಗೌರಮ್ಮ ವಾಯ್ಸ್ ತರ ಅನ್ನಿಸ್ತು ನನ್ಗೆ. ಗೌರಮ್ಮನ್ ವಾಯ್ಸಾ? ಹೌದು, ಆ ವಾಯ್ಸ್ ಸ್ವಲ್ಪ ಹಾಗೆ ಇತ್ತು. ಓಕೆ, ಅದು ನಿಜವಾಗ್ಲೂ ಗೌರಮ್ಮನ ವಾಯ್ಸೇ ಆಗಿದ್ರೆ ಶ್ಯಾಮಂಗೂ ಗೌರಮ್ಮಂಗೂ ಇರೋ ವ್ಯವಹಾರ ಏನು ಅನ್ನೋದು ಗ್ಯಾರಂಟಿಯಾಗಿ ಹೊರಗೆ ಬರುತ್ತೆ. ತಿಳ್ಕೋತೀನಿ, ಆ ವಿಷಯ ಏನು ಅಂತ ತಿಳ್ಕೋತೀನಿ. ಆ ರೆಕಾರ್ಡರಲ್ಲಿರೋ ವಾಯ್ಸ್ ಗೌರಮ್ಮನ್ ವಾಯ್ಸ್ ಏನಾ? ಗೌರಮ್ಮ ಶ್ಯಾಮನ್ ಹತ್ರ ಅದ್ಯಾಕೆ ಹಾಗೆ ಮಾತಾಡ್ತಾರೆ? ಏನೋ ಕಾರಣ ಇರಲೇಬೇಕು. ಒಂದ್ಸಲ ಗೌರಮ್ಮಗೆ ಫೋನ್ ಮಾಡಿ ಕೇಳ್ತೀನಿ. ಹಲೋ. ಹಲೋ ಗೌರಮ್ಮ ಆಂಟಿ. ಹೇಳು ಐಶ್ವರ್ಯ. ಹೇಳ್ಬೇಕಾಗಿರೋದು ತಾವೇ. ನಾನು ಹೇಳ್ಬೇಕಾ? ಏನ್ ಹೇಳ್ಬೇಕು? ಶ್ಯಾಮನ್ ಬಗ್ಗೆ. ಶ್ಯಾಮನ್ ಬಗ್ಗೆ ಐಶ್ವರ್ಯ ಗೌರಮ್ಮನ ಹತ್ರ ಮಾತಾಡ್ತಿದ್ದಾಳೆ ಅಂದರೆ ಏನೋ ದೊಡ್ಡದಾಗೆ ಪ್ಲ್ಯಾನ್ ಮಾಡ್ತಾ ಇದ್ದಾಳೆ ಅಂತ ಅರ್ಥ. ಯಾವುದಕ್ಕೂ ಒಳ್ಳೇದು. ಶ್ಯಾಮನ್ಗೆ ಹುಷಾರಾಗಿರೋಕೆ ಹೇಳಬೇಕು. ಶ್ಯಾಮನ್ ಬಗ್ಗೆನಾ? ಶ್ಯಾಮನ್ ಬಗ್ಗೆ ನಾನೇನ್ ಹೇಳ್ಬೇಕು? ಶ್ಯಾಮನ್ನ ನೀವ್ ಯಾಕೆ ಹೆದರ್ಸ್ತಿದ್ದೀರೋ ಅದನ್ನ ಹೇಳ್ಬೇಕು. ಶ್ಯಾಮನ ನಾನ್ ಹೆದರ್ಸೋದು ಅಂದ್ರೆ ಏನು? ಅದನ್ನ ನೀವೇ ಹೇಳ್ಬೇಕು. ಒಂದ್ ವೇಳೆ ಶ್ಯಾಮನ ನಾನು ಹಾಡೋ ವಿಷಯಕ್ಕೆ ಹೆದರ್ಸ್ತಾ ಇದ್ದೀನಿ ಅಂತ ಐಶ್ವರ್ಯಂಗ್ ಗೊತ್ತಾಗೋಯ್ತಾ ಏನು? ಇಷ್ಟಕ್ಕೂ ನೀನ್ ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ಯಾ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಐಶ್ವರ್ಯ. ನನಗೂ ಅರ್ಥ ಆಗದೆ ನಿಮಗ್ ಫೋನ್ ಮಾಡಿದ್ದು. ಶ್ಯಾಮ ಒಂದು ವಾಯ್ಸ್ ರೆಕಾರ್ಡರ್ನ ಯಾರ್ ಕಣ್ಣಿಗೂ ಬೀಳ್ದಿರೋ ಹಾಗೆ ಮುಚ್ಚಿಡೋದಕ್ಕೆ ಟ್ರೈ ಮಾಡ್ತಿದ್ದಾಳೆ. ಆ ವಾಯ್ಸ್ ರೆಕಾರ್ಡರ್ ಅಲ್ಲಿರೋ ವಾಯ್ಸ್ ನಿಮ್ದು ಅನ್ನೋ ತರ ಅನ್ನಿಸ್ತಿದೆ. ಆ ವಾಯ್ಸ್ ಶ್ಯಾಮನ್ನ ಯಾವುದೋ ವಿಷಯದಲ್ಲಿ ಹೆದರ್ಸ್ತಿರೋ ಹಾಗೆ, ವಾರ್ನಿಂಗ್ ಕೊಡ್ತಿರೋ ಹಾಗೆ ಕೇಳಿಸ್ತಿದೆ. ನಾನ್ ಅಂತ ಕೆಲ್ಸನ ಯಾಕೆ ಮಾಡ್ತೀನಿ ಐಶ್ವರ್ಯ? ಖಂಡಿತ ಅದು ನನ್ ವಾಯ್ಸ್ ಆಗಿರಲ್ಲ. ಅಷ್ಟಕ್ಕೂ ಶ್ಯಾಮನ ನಾನ್ ಯಾಕೆ ಹೆದರ್ಸ್ಬೇಕು? ಚಿಕ್ಕವಳಿಂದ ನನಗ್ ಗೊತ್ತಿರೋ ಹುಡುಗಿನೇ ಆದ್ರೂ ಈಗ ಅವಳು ಆನಂದ ಗಜಪತಿ ವರ್ಮಾ ಅವ್ರ ಸೊಸೆ ಅಲ್ವಾ? ಆನಂದ ಗಜಪತಿ ವರ್ಮಾ ಅವ್ರ ಸೊಸೆನ ಹೆದರ್ಸೋ ಅಷ್ಟು ಧೈರ್ಯ ನನಗಿದ್ಯಾ ಹೇಳು? ಖಂಡಿತವಾಗ್ಲೂ ಅದು ನನ್ನ ವಾಯ್ಸ್ ಅಲ್ಲ, ಬೇರೆ ಯಾರ್ದೋ ಆಗಿರತ್ತೆ. ನಂಬು ಅಂತೀರಾ? ನಾನ್ ಹೇಗೆ ನಿನ್ನನ್ನ ನಂಬ್ತೀನೋ ನೀನು ಕೂಡ ನನ್ನನ್ನ ಹಾಗೆ ನಂಬೇಕು ಐಶ್ವರ್ಯ. ಈ ಮಾತಿಗೆ ನನಗ್ ನಿಮ್ ಮೇಲೆ ಡೌಟ್ ಬರ್ತಾ ಇರೋದು. ಸುಮ್ನೆ ಡೌಟ್ ಪಡ್ಬೇಡ ಐಶ್ವರ್ಯ. ಶ್ಯಾಮ ವಿಷಯದಲ್ಲಿ ನಮ್ಮಿಬ್ರು ಮಧ್ಯೆ ಯಾವ ರಹಸ್ಯನೂ ಇಲ್ವಲ್ಲ. ಏನೇ ಇದ್ರೂ ನಾವಿಬ್ರು ಒಂದೇ ಮಾತಿನ ಮೇಲೆ ಇರ್ತೀವಿ. ಏನೇ ಆದ್ರೂ ಒಟ್ಟಿಗೆ ಮಾಡ್ತೀವಲ್ಲ, ಅದಕ್ಕೆ ನಾನು ಹಾಗೆ ಹೇಳಿದ್ದು ಅಷ್ಟೇ. ಓಕೆ, ಬಾಯ್. ಹಾ ಸರಿ ಐಶ್ವರ್ಯ.